ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಕನ್ನಡ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾಳೆ ಜನವರಿ 10ನೇ ತಾರೀಕು ಶುಕ್ರವಾರ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಕರೆಯುವಂಥ ಈ ಏಕಾದಶಿಯನ್ನು ಎಲ್ಲರೂ ಸಹ ವಿಜೃಂಭಣೆಯಿಂದ ಆಚರಿಸ್ತೀವಿ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ನಾಳೆ ಎಲ್ಲ ವಿಷ್ಣುವಿನ ಆಲಯಗಳಲ್ಲೂ ಉತ್ತರ ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಈ ಉತ್ತರ ದ್ವಾರವನ್ನು ಯಾಕೆ ನಿರ್ಮಾಣ ಮಾಡ್ತಾರೆ, ಇದ್ರ ಹಿಂದೆ ಇರುವ ಒಂದು ಕತೆ ಏನು, ಈ ಒಂದು ಉತ್ತರ ದ್ವಾರದ ಮುಖಾಂತರ ನಾವು ಯಾಕೆ ಭಗವಂತನನ್ನು ದರ್ಶನ ಮಾಡಬೇಕು, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಒಂದು ಕಥೆನೂ ಸಹ ಇದೆ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ಕೇಳಿ. ನಿಮಗೆ ಯಾಕೆ ನಾವು ಉತ್ತರ ಬಾಗಿಲಿನ ಮುಖಾಂತರ ಭಗವಂತನನ್ನು ದರ್ಶನ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಅಷ್ಟೇ ಅಲ್ಲದೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಆ ಕಥೆಯನ್ನು ತಿಳ್ಕೊಳ್ಳೋಣ. ಒಮ್ಮೆ ಮಹಾಪ್ರಳಯದ ನಂತರ ಭಗವಂತನು ಚಿಕ್ಕ ಶಿಶುವಿನ ರೂಪದಲ್ಲಿ ಒಂದು ಆಲದ ಎಲೆಯ ಮೇಲೆ ಪ್ರಳಯ ಕಾಲದ ಜಲದಲ್ಲಿ ತೇಲಾಡುತ್ತಿದ್ದನು. ಅವನು ಚತುರ್ಮುಖ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಲು ಆದೇಶಿಸಿದನು. ಆದರೆ ಸ್ವಲ್ಪ ಸಮಯದಲ್ಲೇ ಬ್ರಹ್ಮದೇವನು ತಮ್ಮ ಶಕ್ತಿಗಳ ಮೂಲನಾದ ಭಗವಂತನನ್ನು ಮರೆತು ಅಹಂಕಾರದಿಂದ ಸೃಷ್ಟಿ ಕಾರ್ಯವನ್ನು ಮಾಡಲಾರಂಭಿಸಿದನು. ಆ ಸಮಯದಲ್ಲಿ ಲೋಕ ಮತ್ತು ಕಂಠ ಎಂಬ ಇಬ್ಬರು ರಾಕ್ಷಸರು ಭಗವಂತನ ಕಿವಿಗಳಿಂದ ಉದ್ಭವಿಸಿದರು. ಆ ರಾಕ್ಷಸರು ಅಹಂಕಾರ ಮತ್ತು ಅಪರಾಧ ಭಾವಗಳಿಂದ ತುಂಬಿದ್ದ ಬ್ರಹ್ಮದೇವನನ್ನು ಸಂಹರಿಸಲು ಹೊರಟರು. ಆಗ ಬ್ರಹ್ಮದೇವನು ಕೂಡಲೇ ತಮ್ಮ ಅಪರಾಧವನ್ನು ಕುರಿತು ರಕ್ಷಣೆಗಾಗಿ ತಮ್ಮ ತಂದೆಯಾದ ಭಗವಂತನನ್ನು ಕುರಿತು ಪ್ರಾರ್ಥಿಸಿದರು. ಆಗ ಭಗವಂತನು ಬ್ರಹ್ಮದೇವನನ್ನು ಕ್ಷಮಿಸಿ ಆ ಇಬ್ಬರು ರಾಕ್ಷಸರಿಗೆ ವರಗಳನ್ನು ನೀಡಿದನು. ಆಗ ಬ್ರಹ್ಮದೇವನು, ಈ ರಾಕ್ಷಸರು ಒಂದು ಮಾಸದವರೆಗೆ ನಿಮ್ಮೊಂದಿಗೆ ಯುದ್ಧ ಮಾಡಿ ಮರಣಾಂತರ ನಿನ್ನ ಪವಿತ್ರವಾದ ಪದ್ಮಗಳ ಆಶ್ರಯವನ್ನು ಪಡೆಯುವಂತೆ ವರವನ್ನು ಅನುಗ್ರಹಿಸು ಸ್ವಾಮಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದನು. ಅವರ ಕೋರಿಕೆಯಂತೆ ಭಗವಂತನು ಆಶೀರ್ವದಿಸಿದನು ಹಾಗೂ ಅವರಿಬ್ಬರಿಗೂ ಶಂಖ ಮತ್ತು ಚಕ್ರಗಳಾಗಿ ಬದಲಾಯಿಸಿ ವೈಕುಂಠದಲ್ಲಿ ತನ್ನ ಶಾಶ್ವತ ಸೇವಕರಾಗುವಂತೆ ಅವಕಾಶವನ್ನು ಸಹ ಭಗವಂತನು ನೀಡಿದನು. ಆ ಸಮಯದಲ್ಲಿ ಲೋಕ ಮತ್ತು ಕಂಟಕಗಳಿಬ್ಬರು ಭಗವಂತನಿಗೆ ಈ ರೀತಿಯಲ್ಲಿ ಹೇಳಿದರು: ಶ್ರೀಮನ್ನಾರಾಯಣನೇ, ಸ್ವತಃ ನಿನ್ನ ಕೈಗಳಿಂದ ನಮ್ಮನ್ನು ಸಂಹರಿಸುವ ಮೂಲಕ ನಮಗೆ ಮುಕ್ತಿಯನ್ನು ನೀಡಿದ್ದೀಯೆ. ನಮಗೆ ವೈಕುಂಠದಲ್ಲಿ ನಿವಾಸವನ್ನು ನೀಡಿ ನಿನ್ನ ಶಾಶ್ವತ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಕರುಣಿಸಿದ್ದೀಯೆ. ಈ ಧನುರ್ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ದಿವಸದಂದು ವೈಕುಂಠ ಧಾಮದ ಉತ್ತರದ ದ್ವಾರವನ್ನು ತೆರೆದಿಡುವ ಮೂಲಕ ನಮ್ಮನ್ನು ವೈಕುಂಠಕ್ಕೆ ಆಹ್ವಾನಿಸಿದ್ದೀರಿ. ಆದರೆ ನೀವು ನಮಗೆ ಮತ್ತೊಂದು ವರವನ್ನು ಅನುಗ್ರಹಿಸಬೇಕು. ಎಲ್ಲ ಪ್ರಜೆಗಳು ನಮ್ಮನ್ನು ಮತ್ತು ಈ ದಿಕ್ಕನ್ನು ವೈಕುಂಠ ಏಕಾದಶಿ ಎಂದು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುತ್ತಾರೆ. ಭೂಲೋಕದಲ್ಲಿ ಯಾವ ಮನುಷ್ಯನು ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದಿಂದ ಅತಿ ಪವಿತ್ರವಾದ ನಿನ್ನ ಆಲಯವನ್ನು ಪ್ರವೇಶಿಸುತ್ತಾರೋ ಅವರಿಗೆ ಮರಣದ ನಂತರ ವೈಕುಂಠ ಪ್ರಾಪ್ತಿಯು ಲಭಿಸಲಿ ಮತ್ತು ವೈಕುಂಠದಲ್ಲಿ ಎಲ್ಲ ಶಾಶ್ವತ ಸೇವಕರಂತೆ ಅವರಿಗೂ ನಿನ್ನ ಶಾಶ್ವತ ಸೇವೆ ದೊರಕಲಿ. ಆಗ ಶ್ರೀಮನ್ನಾರಾಯಣನು ಲೋಕ ಮತ್ತು ಕಂಟಕರು ಕೋರಿದ ವರವನ್ನು ಅನುಗ್ರಹಿಸಿದನು. ಆ ದಿನದಂದು ನಾರಾಯಣನು ಅತಿ ಪವಿತ್ರವಾದ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದಿಂದ ತನ್ನ ಆಲಯವನ್ನು ಪ್ರವೇಶಿಸುವ ಮನುಷ್ಯರಿಗೆ ಅವರ ಮರಣ ನಂತರ ಮೋಕ್ಷವನ್ನು ನೀಡಿ ವೈಕುಂಠ ಪ್ರಾಪ್ತಿಯನ್ನು ಪ್ರಸಾದಿಸುತ್ತಾನೆ. ಈ ರೀತಿಯಲ್ಲಿ ಏಕಾದಶಿಯು ಮೋಕ್ಷಕ್ಕೆ ಸಂಬಂಧಿಸಿರುವುದರಿಂದ ಈ ಏಕಾದಶಿಯನ್ನು ಮೋಕ್ಷೋತ್ಸವ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ದಿನ ಭಗವಂತನನ್ನು ಉತ್ತರ ದ್ವಾರದ ಮೂಲಕ ಯಾರು ದರ್ಶನವನ್ನು ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಆ ರಾಕ್ಷಸರಿಬ್ಬರು ವರವನ್ನು ಪಡೆದಿರ್ತಾರೆ ಸ್ನೇಹಿತರೆ. ಹಾಗಾಗಿ ನಾಳೆ ಎಲ್ಲ ಒಂದು ಮಹಾವಿಷ್ಣುವಿನ ಆಲಯಗಳಲ್ಲಿ ಉತ್ತರದ ಬಾಗಿಲು ನಿರ್ಮಾಣವನ್ನು ಮಾಡಿರ್ತಾರೆ ಸ್ನೇಹಿತರೆ. ಇದು ಉತ್ತರ ಬಾಗಿಲು ನಿರ್ಮಾಣ ಮಾಡೋದಕ್ಕೆ ಇರುವಂಥ ಒಂದು ಪುಣ್ಯ ಕಥೆ. ಇವತ್ತಿನ ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಾಳೆ ತಪ್ಪದೆ ಈ ಒಂದು ಕಥೆಯನ್ನು ಕೇಳೋದ್ರಿಂದ ನಾವು ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಸೇರ್ಬೋದು. ಅಷ್ಟೇ ಅಲ್ಲದೆ ಮಹಾವಿಷ್ಣುವಿನ ಒಂದು ದರ್ಶನವನ್ನು ಉತ್ತರ ಬಾಗಿಲಿನಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ಈ ರಾಕ್ಷಸರು ವರ ಪಡೆದಿದ್ದಕ್ಕೇ
ಇವತ್ತು ನಾವು ಉತ್ತರದ ಬಾಗಿಲನ್ನು ದರ್ಶನವನ್ನು ಮಾಡುವ ಒಂದು ಸೌಭಾಗ್ಯ ನಮಗೆ ಭಗವಂತ ನೀಡಿದ್ದಾನೆ ಸ್ನೇಹಿತರೆ. ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.